ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ GPD. ಸ್ನೇಹಿತರೆ, ಇವತ್ತು ಚಾಮರಾಜನಗರ ಜಿಲ್ಲೆಯ ಒಂದು ವಾಲ್ಮೀಕಿ ಭವನದಲ್ಲಿ ನಮ್ಮ ಪ್ರೇಮ ಮೇಡಮ್ ಅವರು ನೋಡಿ ಸರ್ಕಾರ ಮಾಡುವಂತಹ ಕೆಲಸವನ್ನು ಇವರ ಒಂದು ಅನುಪಮ ಸೇವಾ ಟ್ರಸ್ಟ್ ಈ ಒಂದು ವತಿಯಿಂದ ಇವರು ವೃತ್ತಿಯಲ್ಲಿ ಶಿಕ್ಷಕರಾದರೂ ಕೂಡ ಒಂದು ಸಾಧಕರಿಗೆ ಒಂದು ಸನ್ಮಾನ ಮಾಡುವುದರ ಮುಖಾಂತರವಾಗಿ ಕಲಾವಿದರಿಗೆ ಮತ್ತು ಸಾಧಕರಿಗೆ ಎಲ್ಲರೂ ಕೂಡ ಪ್ರೇರಣೆಯಾಗುವ ರೀತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವರು ಪಾಪ ಮಾಡಿದ್ದಾರೆ. ನಿಜವೂ ಕೂಡ ಇದನ್ನು ಭಾಳ ಸರ್ಕಾರ ಇವನ್ನ ಸ್ವಲ್ಪ ಗಮನಿಸಬೇಕು. ಯಾಕಂದರೆ ನೋಡಿ, ಇಂಥ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಗುರುತಿಸಿ ಒಂದು ಕಲಾವಿದರು ಮತ್ತು ಸಾಧಕರನ್ನ ಶಿಕ್ಷಕರನ್ನ ಆಯಾ ಕ್ಷೇತ್ರದಲ್ಲಿ ಒಂದು ಗುರುತಿಸ್ಕೊಂಡಿರ್ತಕ್ಕಂಥವನ್ನ ಗೌರವಿಸಿ ಸನ್ಮಾನಿಸಿದ್ದಾರೆ. ಹಾಗಾಗಿ ನಮ್ಮ ಮಿಮಿಕ್ರಿ ರಾಜ್ GPD ಮತ್ತು MR ದಿವ್ಯಂತನ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮೇಡಮ್, ಹಾಗೆ ತಗೊಂಡು ಮಾತಾಡ್ತಾರೆ. ಕೆಲಸಗಳನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆಮೇಲೆ ಕಲೆ ಹುಡುಗರ ಸುತ್ತಲ್ಲ ಸಾವಿರಾರು ಆಸಕ್ತಿಗಳಿದ್ದಾರೆ. ಆಮೇಲೆ ಅವರು ಎಲೆಮರೆಕಾಯಿಯಾಗಿರ್ತಕ್ಕಂಥ ಎಷ್ಟೋ ಕಲಾಸಕ್ತರನ್ನು ಒಳಗಡೆ ತರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಜೊತೆಗೆ ವೇದಿಕೆಯನ್ನು ಕೊಡಬೇದವ್ರಿಗೆ ನಾವೇ ವೇದಿಕೆಯನ್ನು ರೂಪಿಸ್ಕೊಳ್ಬಾರ್ದು. ಸಾಧನೆಗಳನ್ನು ಸೇರಿಸ್ಕೊಳ್ತಿದ್ದವ್ರಿಗೆ ನಾವೇ ಹೊಸ ಹಾದಿಯಲ್ಲಿ ಸಾಧನೆಗಳನ್ನು ಮಾಡಬೇಕು ಅನ್ನುವುದೇ ನನ್ನ ಒಂದು ಉದ್ದೇಶ. ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ನಾನು ಈ ಒಂದು ಸಾಮಾಜಿಕವಾಗಿ ತೊಡಗಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯ ನನಗೆ ಬೇಕು ಅಂತ ನಾನು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಕ್ಕೆ ಇಚ್ಛೆಪಡ್ತೀನಿ. ಆತ್ಮೀಯ ಕನ್ನಡದ ಮನಸ್ಸುಗಳೇ, ಈ ದಿನ ನಿಜಕ್ಕೂ ಭಾಳ ಖುಷಿ ದಿನ. ನಮ್ಮ ಅನುಪಮ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪ್ರೇಮ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಪ್ರೇಮ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಸಾಧಕಿಯಾಗಿ ಇವತ್ತು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇವರಿಗೆ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾನು ತಿಳಿಸಕ್ಕೆ ಬಯಸ್ತೇನೆ, ಗುಳ್ಳುಪೇಟೆ ವತಿಯಿಂದ. ಹಾಗೆ ಇವರ ಸೇವಾ ಮನೋಭಾವ ಇನ್ನೂ ಮುಂದಕ್ಕೆ ಹೀಗೆ ಮುಂದೆ ಹೋಗಲಿ. ಅವರಿಗೆ ಆ ಭಗವಂತ ಆಯುಷ್ ಆರೋಗ್ಯ ಅವರಿಗೆ ಧನ್ಯವಾದಗಳು. ಹಾಗೆ ನೃತ್ಯ ಸಂದೇಶ ಅವಿನಾಶ್ ಅವರು ಪುಷ್ಪೇಂದ್ರ ಅವರು ಸಂಪರ್ಕ ಈ ದಿವಸ ಅನುಪಮ ಟ್ರಸ್ಟ್ ಉದ್ಘಾಟನೆ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಇವತ್ತು ಈ ರಾಜ್ಯ ಪ್ರಶಸ್ತಿಯನ್ನು ಒಂದು ಪಡೆದಪ್ಪ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು 110 ಜನ ಸಾಧಕರಿಗೆ, ಅಂದರೆ ಇಡೀ ರಾಜ್ಯಾದ್ಯಂತ ಶಿಕ್ಷಣ ಇಲಾಖೆ ಆಗ್ಬೋದು, ಸಾಮಾಜಿಕ ಕ್ಷೇತ್ರ ಆಗ್ಬೋದು, ಶೈಕ್ಷಣಿಕ ಕ್ಷೇತ್ರ ಅಷ್ಟೇ ಸರ್, ಎಲ್ಲರನ್ನು ಗುರುತಿಸಿ ಇವತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ, ಸಾಮಾಜಿಕ ಕಲಾಭೂಷಣ ಪ್ರಶಸ್ತಿ ಆಗ್ಬೋದು, ಎಲ್ಲ ಪ್ರಶಸ್ತಿಯನ್ನು ಇವತ್ತು ನಾವು ವಾಲ್ಮೀಕಿ ಭವನದಲ್ಲಿ ಇವತ್ತು ಎಲ್ಲರೂ ಕೊಟ್ಟಿರ್ತೀವಿ. ಇಂತಹ ಒಂದು ಕಾರ್ಯಕ್ರಮಗಳು ಇಲ್ಲಿಗೆ ನಿಲ್ಲಲ್ಲ. ಇನ್ನು ಮುಂದೆನೂ ಇಂತಹ ಒಂದು ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತೀವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ